ಈಗ ನಂದ SSLC ಆಯ್ತು, ಮುಂದೆ ಏನು ಮಾಡ್ಲಿ, ಏನ್ ಕಲೀಲಿ? ಹಾಗಾದ್ರೆ ನೀನು ಸರ್ಕಾರಿ ಮಹಿಳಾ ಕೈಗಾರಿಕಾ ತರಬೇತಿ ಸಂಸ್ಥೆ ಬೆಳಗಾವಿಯಲ್ಲಿ ಭೇಟಿ ನೀಡು. ನಾನು ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಕಲಿಬೇಕೆಂದಿದ್ದೇನೆ, ನೀನ್ ಏನ್ ಮಾಡ್ತೀಯಾ? ನಾನು ಕೂಡ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಕಲಿಬೇಕೆಂದಿದ್ದೇನೆ, ಆದ್ರೆ ಅಂತ ಏಕೆ ಚಿಂತೆ ಮಾಡುತ್ತೀರಾ? ನಿಮ್ಮ ಸಮೀಪದಲ್ಲಿ ಇದೆಯಲ್ಲ ಅದೇ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಮಹಿಳಾ ಬೆಳಗಾವಿಗೆ ಭೇಟಿ ನೀಡಿ. ನಾನು ಕೂಡ ಕಂಪ್ಯೂಟರ್ ಕಲಿಬೇಕು, ಅದರಲ್ಲಿ ಪೈಥಾನ್ ಲ್ಯಾಂಗ್ವೇಜ್ ಕಲಿಬೇಕೆಂಬ ಆಸೆ. ನನಗೂ ಜಾವಾಸ್ಕ್ರಿಪ್ಟ್ ವೆಬ್ ಡಿಸೈನಿಂಗ್ ಕಲಿಬೇಕು ಅಂತಿದೆ, ಆದ್ರೆ ಎಲ್ಲಿ ಕಲಿಯೋದು ನಂದಿತಾ? ಓಕೆ, ನಿಮ್ಗೆ ಕಂಪ್ಯೂಟರ್ ಕಲಿಬೇಕು ತಾನೆ? ಕೋಪಾ ಟ್ರೇಡ್ಗೆ ಜಾಯ್ನ್ ಆಗಿ. ಅಂದ್ರೆ ಕಂಪ್ಯೂಟರ್ ಆಪರೇಟರ್ ಅಂಡ್ ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್. ಕೇವಲ 1 ವರ್ಷ ಅವಧಿಯ ಕೋರ್ಸ್. ಇದನ್ನು ಕೂಡ ಸರ್ಕಾರಿ ಮಹಿಳಾ ಕೈಗಾರಿಕಾ ತರಬೇತಿ ಸಂಸ್ಥೆ ಬೆಳಗಾವಿಯಲ್ಲಿ ಕಲಿಯಬಹುದು. ಇದರಲ್ಲಿ ನಿಮ್ಗೆ ಪೈಥಾನ್ ಮತ್ತು ಜಾವಾಸ್ಕ್ರಿಪ್ಟ್ ವೆಬ್ ಡೆವಲಪ್ಮೆಂಟ್ ಕಲಿಸಿಕೊಡುತ್ತಾರೆ. ನಾ ITI ಯಲ್ಲಿ ಅಡ್ವಾನ್ಸ್ CNC ಮಷಿನ್ ಟ್ರೇಡ್ಗೆ ಹಚ್ಚುತ್ತೇನೆ. ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ ಟ್ರೇಡಿಗೆ ತುಂಬಾ ಡಿಮ್ಯಾಂಡ್ ಇದೆ ಅಂತೆ, ನಾನು ಅದನ್ನೇ ಮಾಡ್ತೀನಿ. ಹಾಗಾದ್ರೆ ಮತ್ತೇಕೆ ತಡ? ಈ ITI ಬನ್ನಿ. ಆನ್ ಜಾಬ್ ಟ್ರೈನಿಂಗ್ ಅನ್ನು ಇಂಡಸ್ಟ್ರಿಗಳೊಂದಿಗೆ MOU ಮಾಡಿಕೊಂಡು ನಡೆಸಲಾಗುತ್ತಿದೆ ಮತ್ತು ಈ ಕಾಲೇಜಿನಲ್ಲಿ ಅಪ್ರೆಂಟಿಸ್ಶಿಪ್ ಮೇಳವನ್ನ ಕಾಲಕಾಲಕ್ಕೆ ನಡೆಸುತ್ತಾರೆ. ನಾನು ಮೆಕ್ಯಾನಿಕ್ ಡೀಸೆಲ್ ಕಲಿಬೇಕು. ಮತ್ತು ನೀ ಏನ್ ಮಾಡ್ತೀಯಾ? ನಾನು ಸೆಕ್ರೆಟರಿ ಪ್ರಾಕ್ಟೀಸ್ ಕಲಿಬೇಕೆಂದಿದ್ದೇನೆ. ಮೆಕ್ಯಾನಿಕಲ್ ಡೀಸೆಲ್ ಆಗಲಿ ಅಥವಾ ಸೆಕ್ರೆಟೇರಿಯಲ್ ಪ್ರಾಕ್ಟೀಸ್ ಆಗಲಿ ಈ ITI ಕಾಲೇಜಿಗೆ ಬನ್ನಿ. ನಮ್ಮ ಸಂಸ್ಥೆಯ ಸೌಲಭ್ಯಗಳು ಮತ್ತು ಇನ್ನಿತರ ಕೋರ್ಸುಗಳ ಬಗ್ಗೆ ತಿಳಿಯಿರಿ. ದಾಖಲಾತಿ ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ. ನಾವು ಈ ITI ಕಾಲೇಜನ್ನು ವಿಸಿಟ್ ಮಾಡಿ ಸುಸಜ್ಜಿತ ಯಂತ್ರೋಪಕರಣಗಳನ್ನು, ಪ್ರಾಕ್ಟಿಕಲ್ ಲ್ಯಾಬ್ಸ್, ಕ್ಲಾಸ್ ರೂಮ್ಸ್, ಲೈಬ್ರರಿ ನೋಡಿದ್ದೇವೆ. ಹೀಗೆ ಕಾಲೇಜಿನ ಕ್ಯಾಂಪಸ್ ಸುತ್ತಾಡಿ ವಿಷಯ ತಿಳಿದುಕೊಂಡಿದ್ದೇವೆ ಮತ್ತು ಇಲ್ಲಿಯೇ ನಾವು ಅಡ್ಮಿಷನ್ ಮಾಡಲು ತೀರ್ಮಾನಿಸಿದೆ. ಇನ್ನು ನೀವು ಒಮ್ಮೆ ಈ ಸಂಸ್ಥೆಗೆ ಭೇಟಿ ನೀಡಿ ತಮ್ಮ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳುವವರು ಈ ಸಂಸ್ಥೆಗೆ ಇಂದೇ ಭೇಟಿ ನೀಡಿ. ಈ ಸಂಸ್ಥೆಯ ವಿಳಾಸ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, ಮಜಗಾವಿ ರೋಡ್, ಉದ್ಯಮ್ ಭಾಗ್, ಬೆಳಗಾವಿ. ನಮಸ್ಕಾರಗಳು.